ಕೇಳಿದ್ರಿ ಪ್ರಪಂಚದ ಹೇಳ್ತೀನಿ ಇನ್ನೂ ನಾವು ಹೇಳ್ತೇವೆ ಎಲ್ಲರೂ ಒಕ್ಕಟ್ಟಾಗಿರಬೇಕು ಮತ್ತು ಒಂದಾಗಿದ್ದಾಗ ಮಾತ್ರ ನಾವು ಈಗ ಮೋದಿ ಅವರು ದೇಶದ ಮೇಲೆ ಸಂಕಟ ಬಂದಿದೆ ಅಂತ ಹೇಳಿ ಎಲ್ಲರಿಗೆ ಒಂದಾಗಬೇಕು ಒಂದಾಗಿ ಒಂದು ಮೀಟಿಂಗ್ ಮಾಡಬೇಕಂದ್ರು ನಾವು ಎರಡು ಸಾರಿ ಮೀಟಿಂಗ್ ಅವರೇ ಕರೆದರು ಅವರೇ ಬರಲಿಲ್ಲ ಇದು ಏನು ತೋರಿಸ್ತಾ ಇದೆ ಅಂದ್ರೆ ಅಹಂಕಾರ ಅರೆ ನಾವೆಲ್ಲ ಒಂದಾಗಿ ದೇಶದ ರಕ್ಷಣೆ ಮಾಡೋಗೋಸ್ಕರ ಎಲ್ಲ ನಮ್ಮ ಕೆಲಸಗಳ ಬಿಟ್ಟು ಇದಕ್ಕೆ ಮಹತ್ವ ಕೊಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಎಲ್ಲ ಮುಖಂಡರು ಬಂದರು ಅವರೇ ಬರಲಿಲ್ಲ ಅವರು ಎಲೆಕ್ಷನ್ ಭಾಷಣಗಳು ಮಾಡ್ಕೊಂಡು ಹೋದರು ಅವರು ಆಸಾಮ್ಗೆ ಹೋದರು ಅವರು ಬಿಹಾರ್ಗೆ ಹೋದರು ಈ ಕೆಲಸನೇನ ನೀವು ಮಹತ್ವದ ಪ್ರಪಂಚದಲ್ಲಿ ಜನ ಸಾಯ್ತಾ ಇದ್ದಾರೆ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ಹೋಗಿ ನೀವು ಬಿಹಾರ್ ಎಲೆಕ್ಷನ್ ಮಾಡ್ಕೋತ ಆಸಾಮ್ ಎಲೆಕ್ಷನ್ದಾಗ ಮುಂದಿನ ಯೋಚನೆ ಮಾಡ್ಕೋತ ಹೋದ್ಮೇಲೆ ದೇಶದ ಜನರಿಗೆ ಮರ್ಯಾದೆ ಕೊಡ್ತಾ ಇದ್ದೀರ ಅಥವಾ ಯಾವ ದೇಶ ಎಲ್ಲ ಮುಖಂಡರು ಒಂದಾಗಿ ನಿಮ್ಮ ದೇಶದ ನಮ್ಮ ಸೈನಿಕರಿಗೆ ಬೆಂಬಲ ಕೊಟ್ಟರು ಅದರ ಬಗ್ಗೆ ನಿಮ್ದೇನು ವಿಚಾರ ಇಲ್ಲ ನಾಳೆ ಸೈನಿಗೆ ನಾವೆಲ್ಲ ಒಕ್ಕಟ್ಟಾಗಿದ್ದೇವೆ ಅನ್ನತಕ್ಕಂಥ ಮೆಸೇಜ್ ಕೊಟ್ಟರೆ ತಾನೇ ಅವ್ರಿಗೂ ಸ್ವಲ್ಪ ಶಕ್ತಿ ಬರ್ತದೆ ಸೊ ಇಂಥವೆಲ್ಲ ವಿಷಯಗಳಿವೆ ಅದಕ್ಕಾಗಿ ನಾವು ಇರಾನ್ ಮೇಲೂ ದಾಳಿ ಆಗಬಾರ್ದು ಇಸ್ರಾಯೇಲ್ನು ಈಗ ದಾಳಿ ಮಾಡಿದ್ದನ್ನು ತಪ್ಪಿಸಬೇಕು ಮತ್ತು ಅಮೇರಿಕ ಇರಲಿ ಬೇರೆ ದೇಶಗಳೇ ಇರಲಿ ಅವರು ಎಲ್ಲರೂ ಕೂಡ ಶಾಂತಿ ಸ್ಥಾಪನೆ ಹೇಗೆ ಮಾಡಬೇಕು ಮಾತುಕತೆ ನಡೆಸಬೇಕು ಮಾತುಕತೆಯಿಂದ ಇದು ಜಗಳಗಳನ್ನು ಬಗೆಹರಿಸ್ಕೊಳ್ಬೇಕೇ ಹೊರತಾಗಿ ಯುದ್ಧದಿಂದ ಅಲ್ಲ ಅಂತ